ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ 11-1 ಆಗಿದೆ. ಸೊ ಇದು ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಈಗಾಗಲೇ ತಮ್ಮೆಲ್ಲರೂ ಕೂಡ ತಕರಾರು ಅರ್ಜಿಗಳನ್ನು ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡೋಕ್ಕೋಸ್ಕರವಾಗಿ ಸರ್ಕಾರ ನಿಮಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸುಮಾರು 220ರಿಂದ 250 ಅರ್ಜಿಗಳು ಈಗಾಗಲೇ ಕೂಡ ತಕರಾರು ಅರ್ಜಿಗಳು ಬಂದಿದ್ದಾರೆ. ಅದನ್ನೆಲ್ಲವೂ ಕೂಡ ರೂಢೀಕರಿಸಿ ನಾವೆಲ್ಲರೂ ಕೂಡ ನಾನು DC ಅವರು AC ಅವರು ಲ್ಯಾಂಡ್ ಎಕ್ವೇಷನ್ ಆಫೀಸರ್ ಎಲ್ಲರೂ ಕೂಡ ಸೇರಿ ನಾವು ಫೈನಲ್ ನೋಟಿಫಿಕೇಷನಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ಯಾವ ರೀತಿ ನಾವೆಲ್ಲರೂ ಕೂಡ ಮಾಡಬೇಕಂತೇಳಿ ಈಗಾಗಲೇ ಅದಕ್ಕೆ ಒಂದು ಸಭೆನೂ ಕರೆದಿದ್ದೀವಿ. ಸೊ ಇದೆಲ್ಲ ಅಬ್ಜೆಕ್ಷನ್ಸ್ ಮುಗಿಬೇಕು. ಈ ತಿಂಗಳು ಏಪ್ರಿಲ್ 25ನೇ ತಾರೀಕುವರೆಗೂ ಕೊನೆ ದಿನಾಂಕ ಇದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಇದರ ಮಧ್ಯೆ ಸುಮ್ಮನೆ ವಿನಾಕಾರಣ ಯಾರೋ ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಯಾರೋ ಅವರ ಒಂದು ಪ್ರತಿಷ್ಠೆಗೋಸ್ಕರ ಏನೋ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಜನಗಳಿಗೆ ಈ ರೀತಿ ಎಲ್ಲನೂ ತೊಂದರೆ ಕೊಡೋದು ಯಾರು ಆಗ್ಬಿಡ್ಲಿ, ಯಾರು ಮಾಡ್ಕೊಳ್ಳಿ, ನಮಗೆ ಬೇಡ. ಅದನ್ನೆಲ್ಲ ಕೂಡ ನಾನು ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಯಾರ್ಯಾರ ರೀತಿಯಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾರ್ಯಾರು ಸ್ವಾರ್ಥಕ್ಕೋಸ್ಕರ ಈ ರೀತಿ ಬೆಳೆನ ಬೇಯಿಸ್ಕೊತಾರೆ, ನಾವೆಲ್ರಿಗೂ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನೀವು ಕೂಡ ರಾಮನಗರದವ್ರನ್ನೇ ದಯವಿಟ್ಟು ಇದಕ್ಕೆಲ್ಲನೂ ಅವಕಾಶ, ನಿಮ್ಮದು ಜವಾಬ್ದಾರಿ ಬೇರೆ ಇದೆ. ನಿಮ್ಮ ಹಿತಿ ಮಿತಿ ನೀವೆಲ್ಲರೂ ಕೂಡ ತಿಳ್ಕೊಂಡು ನೀವೇನು ಕೆಲಸ ಮಾಡಬೇಕು, ನೀವೇನು ರಾಮನಗರದ ಬಗ್ಗೆ ಚಿಂತನೆ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ. ನೀವು ಅದನ್ನು ಬಿಟ್ಬಿಟ್ಟು ನೀವು ರಾಜಕಾರಣ ಮಾಡೋದು ವಿನಾಕಾರಣ ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಬೇಕಾದ್ರೆ ನಾವು ಅದನ್ನು ಮಾಡೋದೆಲ್ಲನೂ ನಾವು ಸಹಿಸೋಕ್ಕೂ ಆಗಲ್ಲ. ನಾನು ಅದಕ್ಕೆ ಇದಕ್ಕೂ ಮಾಡಲ್ಲ. ಸರ್, ಈಗ ತಾವು MLA ಆಗಿ ಮಾಡ್ತಾ ಇದ್ದೀರಿ ಸರ್, ಹೇಳ್ತಿದ್ದಾರೆ ಸರ್. ಈಗ ಒಂದು ನಗರಸಭೆ ಮೊನ್ನೆ ಇದೇ ಒಂದು ವಿಚಾರವಾಗಿ ನಿರ್ಣಯ ಮಾಡ್ತಾರೆ, ಸಭೆ ಮಾಡ್ತಾರೆ ಸರ್. ನೋಡ್ರಿ, ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ತೀವಿ ಅಂತ ಹೇಳ್ತಾರೆ. ತಮ್ಮದೇ ಪಕ್ಷದ ಒಂದು ಇರುವಂತದ್ದು ಸರ್, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಅವರು, DK ಸುರೇಶ್ ರವರು ಆವತ್ತಿನ 11 ದಿವಸ ಇದಕ್ಕೆಲ್ಲ ಕೂಡ ನಮಗೆ ಒಂದು ಪಾರ್ಕ್ ಬೇಕು ಅಂತ ಹೇಳಿದ ಮೇಲೆ ಅವರು ಮನಸ್ಸನ್ನು ಅವರು ಕೊಟ್ಟು ಅವರು ಚಿಂತನೆ ಮಾಡಿ ಈ ಕಾರ್ಯಕ್ರಮನ ತಂದುಕೊಟ್ಟು ಇದು ಈ ಕೊಡುಗೆ ಅವ್ರಿಗೆ ಹೋಗ್ಬೇಕು, ಈ ಗೌರವ ಅವ್ರಿಗೆ ಹೋಗ್ಬೇಕು. ಸೊ ಇದು ಮುಂದುವರೆದ ಭಾಗ ನಾವೆಲ್ಲರೂ ಕೂಡ ಯಾವ ರೀತಿ ಇಲ್ಲೇನಾದರೂ ಜನಗಳಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಇದ್ದಾನೆ, ಒಬ್ಬ ಶಾಸಕ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾನೆ. ಒಬ್ಬ ಶಾಸಕನಿಗೆ ಅದೆಲ್ಲ ರೀತಿಯ ಒಂದು ಶಕ್ತಿ ಇದೆ. ಅದನ್ನು ಏನು ಮಾಡಬೇಕಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡೋಕ್ಕೆ, ಯಾವ ರೀತಿ ಅದಕ್ಕೆ ಏನು ರೂಪ ಕೊಡಬೇಕಂತೇಳಿ ಅವ್ರದ್ದೇ ಆದಂಥ ಒಂದು ನೀತಿ ನಿಯಮ ಸಿದ್ಧಾಂತ ಬದ್ಧತೆ ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ, ಕೆಲಸ ಮಾಡ್ತಾರೆ. ನೀವೆಲ್ಲ ಯಾಕೆ ಮಧ್ಯ ಇದು ಮಾಡ್ತಾ ಇದ್ದೀರಾ? ಏನು ವಿಷಯಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನೀವ್ಯಾಕೆ ಜನಕ್ಕೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದೀರಾ? ಯಾರ ಹೆಸರಿಗೆ ಬರೀಬೇಕು ಹೇಳ್ರಿ? ನನ್ನ ಆಸ್ತಿ ತಗೊಂಡು 15-20 ವರ್ಷ ಆಯ್ತು ನಾನು ತಗೊಂಡು. ನಾನು ಸೇಲ್ ಡೀಡ್ ಕೊಡ್ತೀನಿ ರೀ. ಅದೆಲ್ಲ ರೀ ನನ್ನ ಆಸ್ತಿ, ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಾಗ್ತದೆ. ನನ್ನ ಆಸ್ತಿ 20 ವರ್ಷದ ಆಸ್ತಿ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ 2011ರಲ್ಲಿ ಇದ್ದೆ. ನಾನು 2012 ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ನಾನು ಒಬ್ಬ ವೃತ್ತಿನಲ್ಲಿ, ನಾನು ಕೂಡ ಒಬ್ಬ ವ್ಯಾಪಾರದಸ್ಥ, ನಾನು ಕೂಡ ತಗೊಂಡಿದ್ದೀನಿ. ನಾನು ಎನ್ಸಲ್ ಅಂದ್ಕೊಂಡಿರಲಿಲ್ಲ ಇಲ್ಲಿ ಪಾರ್ಕ್ ಬರ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರು ಪಾರ್ಕ್ ಮಾಡಿರಲಿಲ್ವಾ? ಇಲ್ಲಿ ಯಾರು ಜಮೀನುಗಳು ಯಾರು ಮಾಡೇ ಇಲ್ವಾ? ನಾನು ಒಬ್ಬನೇ ಜಮೀನು ಮಾಡಿದ್ದಾನ. ಯಾರ ಹೆಸರು ಬರೀಬೇಕಾ? ಬರಿತೀನಿ. ಬೇಕಾದ್ರೆ ಇವತ್ತೇ ಬೇಕಾದ್ರೆ ಬರಿತೀನಿ. ಯಾರಿಗೆ ಬೇಕು ಹೇಳಿ? ಯಾರಿಗೆ ಬೇಕು ಹೇಳಿ? ಬರಿತೀನಿ. ಹೇಳ್ತಾ ಇದ್ದೀರಲ್ಲ, ಯಾರ್ದೋ ಒಬ್ಬ ಪ್ರತಿಷ್ಠೆಗೋಸ್ಕರವಾಗಿ, ಯಾರ್ದೋ ಒಬ್ಬ ಸ್ವಾರ್ಥಕ್ಕೋಸ್ಕರವಾಗಿ ಇದೆ ಷಡ್ಯಂತ್ರ. ಇವೆಲ್ಲ ಕೂಡ ಇದು ರಾಮನಗರ ಏಳಿಗೆಗೂ ಅಲ್ಲ, ರಾಮನಗರ ಜನದ ಹಿತಾಸಕ್ತಿ ಕಾಪಾಡಲಿಕ್ಕೂ ಅಲ್ಲ. ಇವೆಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ಯಾರಾಗಲಿ ಅದಕ್ಕೆ ಯಾರ್ಯಾರು ಕೈ ಜೋಡಿಸ್ ಯಾತಕ್ಕೆ ವಹಿಸ್ಬೇಕು? ಒಬ್ಬ ಶಾಸಕರಿದ್ದಾರೆ ಇಲ್ಲಿ. ಒಬ್ಬ ಶಕ್ತಿ ವಿದ್ಯವಾದಂಥ ಶಾಸಕರಿಗೆ ನೇಮಕ ಮಾಡಿದ್ದಾರೆ, ಇಲ್ಲಿ ಕೂರಿಸಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡಿ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ. ಅವ್ರು ಬರಬೇಕಾದ ಅವಶ್ಯಕತೆ ಇಲ್ಲ. ಸಣ್ಣ ಪಣ್ಣ ವಿಷಯಕ್ಕೆ ಅವನಿಗೆ ಶಕ್ತಿ ಇದೆ, ಅವನ ಗುಂಡಿಗೆ ಇದೆ, ಅವನದೇ ಆದ, ಅವನು ವಿದ್ಯಾವಂತ, ಬುದ್ಧಿವಂತ, ಜ್ಞಾನವಂತ, ಅವ್ನು ಮಾಡುವಷ್ಟು ಶಕ್ತಿನೂ ಇದೆ, ಮಾಡ್ತಾನೆ ಅವನು. ನಾನು ಮೀರಿ ಹೋದ್ಮೇಲೆ ನಾನು ಹೋಗ್ತಿದ್ದೀನಿ. ನಾನು ನೋಡ್ರಿ, ಯಾವುದೇ ಪಕ್ಷ, ನನಗೆ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ಯಾವುದೇ ಪಕ್ಷದವ್ರು ಇರಲಿ, ಯಾರೇ ಇರಲಿ, ನಾನು ಅವರಿಗೆ ಈ ಒಂದು
ಸಭೆ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಇದು ಕೆಟ್ಟ ದೃಷ್ಟಿ ಇದೆಲ್ಲವೂ ಕೂಡ. ನೀವು ಈ ಊರ ಬಗ್ಗೆ ಚಿಂತನೆ ಮಾಡಿ, ಈ ಊರ ಬಗ್ಗೆ ಚಿಂತನೆ ಮಾಡಿ, ನಮ್ಮ ಜನದ ಬಗ್ಗೆ ಚಿಂತನೆ ಮಾಡಿ, ನಿಮಗೋಸ್ಕರ ಚಿಂತೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿದ್ದ ಮುಂಚೆನೇ ಕಾಮಗಾರಿ ಆರಂಭ ಆಗಿದೆ ಅನ್ನೋ ಪ್ರಶ್ನೆ ಇದೆಯಲ್ಲ ಸರ್? ಯಾರು ಹೇಳಿದ್ರು? ತಿಳ್ಕೊಳ್ರಿ, ವಿಷಯ ತಿಳ್ಕೊಳ್ರಿ. ಕಾಮಗಾರಿ ಏನು, ನೋಟಿಫಿಕೇಶನ್ ಯಾವಾಗಾಯಿತು, ಯಾವಾಗ ಟೆಂಡರ್ ಆಯಿತು, ಎಲ್ಲವೂ ತಿಳ್ಕೊಂಡು ಪೇಪರ್ ಎಲ್ಲ ಮಾಡಿಕೊಂತವೆಲ್ಲರೂ ಕೂಡ ಮಾತಾಡಿದ್ರಪ್ಪ. ನಾನೆಲ್ಲ ಇಲ್ಲ, ಎಲ್ಲ ಬೇಕು ನಮಗೆ, ಅಂಕಿಅಂಶ ಬೇಕು, A to Z ಅಂತ ನಾನೇ ಬೇಕಾದ್ರೆ ನಿಮಗೆಲ್ಲ ಬಿಡುಗಡೆ ಮಾಡಿಕೊಡ್ತೀನಿ. ಯಾವಾಗ ಇದ್ರ ಚಿಂತನೆ ಯಾರು ಮಾಡಿದ್ರು, ಇದಕ್ಕೆ ದಾತ ಯಾರು, ಇದಕ್ಕೆ ಅಪ್ಪ ಅಮ್ಮ ಯಾರು, ಎಷ್ಟಕ್ಕಾಯಿತು, ಯಾವಾಗಾಯಿತು, ಎಲ್ಲವೂ ಕೂಡ ಬೇಕಾದ್ರೆ ನಾನು ಕೊಡ್ತೀನಿ. ತಿಳ್ಕೊಂಡು ಮಾತಾಡಿದ್ರೆ ನಾನು ಸ್ವಲ್ಪ ಅವ್ರಿಗೆಲ್ಲರೂ ಸ್ವಲ್ಪ ಕೈ ಮುಗಿತೀನಿ. ನಾವು ಮಾಡ್ಬೇಕಾಗ್ತದ್ರಿ. ನಾವು ಸಾರ್ವಜನಿಕರ ಪ್ರತಿನಿಧಿಗಳು, ನಾವು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇದು ಪುರಾತನ ಕಾಲದ ಇತಿಹಾಸ ಉಳ್ಳಂಥ ಜಾಗಗಳು ಇವೆಲ್ಲ ಕೂಡ. ಇದು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಇದು ನಾವು ರಕ್ಷಣೆ ಮಾಡಬೇಕಲ್ವ? ಇನ್ನೇನು ರಕ್ಷಣೆ ಮಾಡ್ತೀವಿ ನಾವು? ಕೈ ಬಿಡಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಸರ್ಕಾರದಿಂದ ಅನುದಾನ ಬರೋದು ತಡೆ ಆಗುತ್ತೆ. 50 ಲಕ್ಷ ಇಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಈಗ. ಮುಂದಕ್ಕೆ ಬರೋಕ್ಕಾಗಲ್ಲ. ಯಾರು ನಿಮ್ಗೆ ಹೇಳಿದ್ರಲ್ವ? ನೀವು ಮಾತಾಡಿದ್ರೆ ಮಾತುಗಳು ಬೆಳೀತಾನೆ ಇರ್ತವೆ. ಅರ್ಥಪೂರ್ಣವಾದಂಥದ್ದು ಏನಿದೆ ಬೇಕಾದ್ರೆ ಹೇಳಿ. ಇದು ವಿನಾಕಾರಣ, ವಿನಾಶಕ್ಕೆ ಕಾರಣವಾದಂಥ ಮಾತು ಇವೆಲ್ಲವೂ ಕೂಡ ಇವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.